ನಮಸ್ಕಾರ ಗೆಳತಿ ದಿನಚರಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ತುಂಬ ದಿನಗಳ ಆದಮೇಲೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ನಿಧಾನ ಆದರೂ ನಿಮ್ಗೊಂದು ಒಳ್ಳೆ ವಿಡಿಯೋ ಕೊಡಬೇಕು ಅಂತ. ಈಗ ಸಾಮಾನ್ಯವಾಗಿ ನಾವು ಯಾವುದಾದ್ರೂ ಚೂಡಿದಾರ್ ಮೆಟೀರಿಯಲ್ ಏನಾದರೂ ತೊಗೊಂಡ್ರೆ ಒಂದೇ ಥರ ಕಲರ್ದು ಪ್ಯಾಂಟ್ ಪೀಸ್ಗಳಾಗಿರಲಿ ಅಥವಾ ಟಾಪ್ ಆಗಿರಲಿ ದುಪ್ಪಟ ಆಗಿರಲಿ ಬಂದ್ಬಿಡುತ್ತೆ. ಸೀರೆ ತೊಗೊಂಡಾಗಲೂ ಕೂಡ ಅಷ್ಟೇ. ಕೆಲವೊಂದು ಸೀರೆಗಳಿಗೆ ಈಗಂತೂ ಕಾಂಟ್ರಾಸ್ಟ್ ಬ್ಲೌಸ್ಗಳೇ ಟ್ರೆಂಡಿಂಗ್ ಆಗಿರೋದ್ರಿಂದ ಕೆಲವೊಂದು ಬ್ಲೌಸು ಸೀರೆಗೆ ಮ್ಯಾಚ್ ಆಗ್ತಾ ಇರುತ್ತೆ. ಹಾಗಾಗಿ ಈ ಬ್ಲೌಸ್ ಪೀಸ್ ಏನು ಸ್ಟಿಚ್ ಮಾಡೋದು ಬೇಡ, ಹಾಗೆ ಇಟ್ಬಿಡೋಣ, ಮುಂದೆ ಯಾವಾಗಲಾದರೂ ನೋಡ್ಕೊಳ್ಳೋಣ ಅಂತೇಳಿ ಒಂದಷ್ಟು ಬಟ್ಟೆ ಪೀಸ್ಗಳನ್ನ ಇಟ್ಟಿರ್ತೀವಿ ಅಲ್ವಾ. ಇವತ್ತು ಅದೇ ಥರ ನಾನು ಕೂಡ ಒಂದೆರಡು ಪೀಸ್ನ ಮ್ಯಾಚ್ ಮಾಡಿ ಈ ಥರ ಒಂದು ಟಾಪ್ನ ಸ್ಟಿಚ್ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿ ಕಲರ್ ಕಾಂಬಿನೇಷನ್ ಎಲ್ಲ ಮ್ಯಾಚ್ ಆಗಿದೆ ಅಂತಂದರೆ ನೀವೇ ನೋಡ್ಬೋದು. ಈ ಫೋಟೋ ಕೂಡ ಹಾಕ್ತಾ ಇದ್ದೀನಿ ನೋಡಿ. ಈ ಒಂದು ಟಾಪ್ನ ಕಟಿಂಗ್ ಮತ್ತು ಸ್ಟಿಚಿಂಗ್ನ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ನೀವು ಏನಾದರೂ ಈ ಥರ ವೇಸ್ಟ್ ಪೀಸ್ಗಳನ್ನ ಇಟ್ಟಿದ್ರೆ ಅದರಲ್ಲಿ ಈ ಥರ ಬ್ಯೂಟಿಫುಲ್ ಆಗಿರೋಂಥ ಟಾಪ್ನ ಸ್ಟಿಚ್ ಮಾಡಿಕೊಂಡು ಯೂಸ್ ಮಾಡ್ಬೋದು. ಡೈಲಿ ಯೂಸ್ಗೂ ಕೂಡ ಯೂಸ್ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಮತ್ತು ಬಟ್ಟೆಗಳು ಕೂಡ ವೇಸ್ಟ್ ಆಗದೆ ನಮಗೆ ರೀಯೂಸ್ ಆಗ್ತಾ ಇರುತ್ತೆ. ಸ್ಯಾರಿಗಳಲ್ಲೂ ಕೂಡ ಇದೇ ರೀತಿಯೇ ನಾವು ಸ್ಟಿಚ್ ಮಾಡ್ಕೋಬೋದು. ಆದರೆ ಈ ಒಂದು ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿದೆ. ನೋಡಿದವರಂತೂ ರೆಡಿಮೇಡ್ ಟಾಪ ಎಲ್ಲಿ ತೊಗೊಂಡ್ರಿ ಅಂತಲೇ ಕೇಳ್ತಾ ಇದ್ರು. ಇದು ಮೇಲ್ಗಡೆ ಟಾಪ್ಗೆ ಕೊಟ್ಟಿರುವಂಥ ಪೀಸ್ ಬಂದು ಬ್ಲೌಸ್ ಪೀಸು. ಯೆಲ್ಲೋ ಕಲರ್ ಸ್ಯಾರಿಗೆ ಬಂದಿತ್ತು ಬ್ಲೌಸ್ ಪೀಸು. ಆದರೆ ನನಗೆ ಆಲ್ರೆಡಿ ಬೇರೆ ಬ್ಲೌಸ್ ಇದ್ದಿದ್ದರಿಂದ ಇದನ್ನು ಸ್ಟಿಚ್ ಮಾಡಿರಲಿಲ್ಲ, ಹಾಗೆ ಇಟ್ಟಿದ್ದೆ. ಮತ್ತು ಈ ಒಂದು ನಾನು ಇಲ್ಲಿ ಏನು ಬಾಟಮಲ್ಲಿ ಕೊಟ್ಟಿದ್ದೀನಿ, ಈ ಪೀಸ್ ಬಂದು ಒಂದು ಚೂಡಿದಾರ್ ಮೆಟೀರಿಯಲ್ಗೆ ಪ್ಯಾಂಟ್ ಪೀಸ್ ಬಂದಿದ್ದು. ಇದೇ ಕಲರ್ದು ಇನ್ನೊಂದು ಪೀಸ್ ಇದ್ದಿದ್ದರಿಂದ ಇದೆರಡನ್ನೂ ಹಾಗೆ ಇಟ್ಟಿದ್ದೆ. ಇವತ್ತು ಇದೆರಡನ್ನೂ ಕೂಡ ಮ್ಯಾಚ್ ಮಾಡಿ ಈ ಒಂದು ಬ್ಯೂಟಿಫುಲ್ ಟಾಪ್ನ ಸ್ಟಿಚ್ ಮಾಡಿದ್ದೀನಿ. ಇದ್ರದ್ದು ಕಟಿಂಗ್ ಹೇಗಿರುತ್ತೆ, ನನ್ನದೇ ಮೆಜರ್ಮೆಂಟ್ನ ಕಟಿಂಗ್ ಮತ್ತು ಸ್ಟಿಚಿಂಗ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಬನ್ನಿ ಈಗ ಇದರ ಕಟಿಂಗ್ ಹೇಗಿರುತ್ತೆ ಮತ್ತು ಸ್ಟಿಚಿಂಗ್ ಹೇಗಿರುತ್ತೆ ಅನ್ನೋದನ್ನ ಕಂಪ್ಲೀಟಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ ಯಾವ ಥರ ಇರುತ್ತೆ ಅಂತ. ನೀವು ಕೂಡ ಟ್ರೈ ಮಾಡಿ. ಈ ಥರ ಬಟ್ಟೆ ಪೀಸ್ಗಳೇನಾದರೂ ಹಾಗೆ ಯೂಸ್ ಮಾಡದೆ ಇಟ್ಟಿದ್ರೆ ನೀವು ಕೂಡ ಹೀಗೆ ಸ್ಟಿಚ್ ಮಾಡಿಕೊಂಡು ಯೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ತುಂಬ ಕಂಫರ್ಟಬಲ್ ಆಗಿ ಚೆನ್ನಾಗಿ ಬಂದಿದೆ. ಮತ್ತು ಲೈನಿಂಗ್ ಕೂಡ ಏನು ಜಾಸ್ತಿ ಬೇಕಾಗೋದಿಲ್ಲ. ನಾನು ಮೇಲ್ಗಡೆ ಟಾಪಿಗೆ ಮಾತ್ರನೇ ಲೈನಿಂಗ್ ಹಾಕಿರೋದು, ಅಂದರೆ ಮೇಲ್ಗಡೆ ಈ ಪೀಸಿಗೆ ಮಾತ್ರನೇ ಲೈನಿಂಗ್ ಹಾಕಿರೋದು. ಕೆಳಗಡೆ ಸ್ಕರ್ಟ್ಗೆ ಲೈನಿಂಗ್ ಹಾಕಿಲ್ಲ. ಚೆನ್ನಾಗಿದೆ. ಈ ಥರ ನೀವು ಕೂಡ ಯೂಸ್ ಮಾಡ್ಕೋಬೋದು ಕಡಿಮೆ ಖರ್ಚಲ್ಲಿ. ಒಂದು 2 ಮೀಟ್ರಷ್ಟು ಬಟ್ಟೆ ಇದ್ರೂ ಕೂಡ ಸಾಕು ಬ್ಯೂಟಿಫುಲ್ ಆಗಿರೋಂಥ ಟಾಪ್ನ ಸ್ಟಿಚ್ ಮಾಡ್ಬೋದು. ಒಂದು ಬ್ಲೌಸ್ ಪೀಸು, ಇನ್ನೊಂದು ಚೂಡಿದಾರ್ನ ಪ್ಯಾಂಟ್ ಪೀಸ್, ಇದೆರಡನ್ನೂ ಸೇರಿಸಿ ಒಂದು ಅಂಬ್ರೆಲಾ ಟಾಪ್ನ ಇವತ್ತು ಸ್ಟಿಚ್ ಮಾಡ್ತಾ ಇದ್ದೀನಿ ನಂದೇ ಮೆಜರ್ಮೆಂಟಲ್ಲಿ. ಇದೇ ಮೆಜರ್ಮೆಂಟ್ ನಿಮ್ದು ಯಾರ್ದಾದ್ರೂ ಇದ್ರೂ ಕೂಡ ಇದೇ ಅಳತೆಗೆ ನೀವು ಈ ಟಾಪ್ನ ಸ್ಟಿಚ್ ಮಾಡ್ಕೋಬಹುದು. ಕಟಿಂಗನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ. ಸ್ಟಿಚಿಂಗನ್ನು ಹಾಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ನಿಮಗೆ. ಇದು ಅಂಬ್ರೆಲಾ ಟಾಪ್ ಆಗಿರೋದ್ರಿಂದ ಕಟ್ಟಿಂಗು ಸ್ವಲ್ಪ ಈಸಿಯಾಗೇ ಇರುತ್ತೆ. ನಿಮಗೆ ಹೇಳ್ತೀನಿ, ಕೆಲವೊಂದು ಇಂಪಾರ್ಟೆಂಟ್ ಮೆಥಡ್ನ ನಾನು ನಿಮಗೆ ಹೇಳ್ಕೊಡ್ತೀನಿ. ಅದನ್ನ ನೀವು ವಿಡಿಯೋ ಸ್ಕಿಪ್ ಮಾಡದೆ ನೋಡಿದ್ರೆ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ನೋಡಿ, ಇದು ನನ್ನ ಮೆಷರ್ಮೆಂಟು. ಟಾಪ್ನ ಪೂರ್ತಿ ಉದ್ದ 41, ಎದೆಯ ಸುತ್ತಳತೆ 38, ಸೊಂಟದ ಸುತ್ತಳತೆ 36, ಸೊಂಟದ ಉದ್ದ 15, ಭುಜ 14, ಕತ್ತಿನ ಉದ್ದ 6, ಹಿಂಭಾಗದ ಕತ್ತಿನ ಉದ್ದ 8, ತೋಳಿನ ಉದ್ದ 13. ಅಂದರೆ 3/4 ಸ್ಲೀವ್ ಸ್ಟಿಚ್ ಮಾಡೋಣ ಅನ್ಕೊಂಡಿದ್ದೀನಿ. ಹಾಗೆ ತೋಳಿನ ಸುತ್ತಳತೆ 12.5 ಮತ್ತು 11, ಈಗ 3 ಭಾಗ ಡಿವೈಡ್ ಮಾಡ್ಕೋಬೇಕು. ಅಂಬ್ರೆಲಾ ಟಾಪ್ ಅಂದಮೇಲೆ ಮೇಲ್ಗಡೆ ನಮಗೆ ಬಾಡಿ ಪೋರ್ಷನ್ನು ಮತ್ತು ಕೆಳಗಡೆ ಸ್ಕರ್ಟು ಎರಡೂ ಕೂಡ ಸಪ್ರೇಟ್ ಮಾಡ್ಕೋಬೇಕು. ಹಾಗಾಗಿ ನಾನೀಗ ಸೊಂಟದ ಉದ್ದ ಅಂತ 15 ತೊಗೊಂಡಿದ್ದೀನಿ. 15 ಮತ್ತು ಎದೆಯ ಸುತ್ತಳತೆ 38, ಅದನ್ನು 4 ಭಾಗ ಡಿವೈಡ್ ಮಾಡ್ಕೋಬೇಕು. ಮೇಲ್ಗಡೆ ಟಾಪ್ ಪೋರ್ಷನ್ನ ನಾನೀಗ ಫಸ್ಟ್ ಕಟ್ ಮಾಡ್ಕೋತಾ ಇದ್ದೀನಿ. ಆಮೇಲೆ ಅದಕ್ಕೆ ಕೆಳಗಡೆಗೆ ಸ್ಕರ್ಟ್ ಅಂಬ್ರೆಲಾ ಶೇಪಲ್ಲಿ ಕಟ್ ಮಾಡಿ ಅಟ್ಯಾಚ್ ಮಾಡ್ಕೊಳ್ಳೋವಂಥದ್ದು. 38ಅನ್ನು 4 ಭಾಗ ಮಾಡಿದ್ರೆ 9.5 ಬರುತ್ತೆ. ಅದಕ್ಕೆ +2 ಕಚ್ಚಾಗೋಸ್ಕರ ಸೇರಿಸ್ಕೊಂಡು 11.5 ತಗೋಬೇಕು. 11.5 ನೋಡಿ ಈ ರೀತಿ ಮಾರ್ಕ್ ಮಾಡಿಕೊಂಡು ಪೀಸ್ನ ಸ್ವಲ್ಪ ಹಿಂದಕ್ಕೆ ಎಳ್ಕೊಂಡು ಫೋಲ್ಡಿಂಗ್ ಹಾಕೋಬೇಕು. ನಾನು ಮೊದಲಿಲ್ಲಿ ಲೈನಿಂಗನ್ನು ಕಟ್ ಮಾಡ್ಕೋತಾ ಇದ್ದೀನಿ. ಮೇಲ್ಗಡೆ ಟಾಪ್ ಪೋರ್ಷನ್ಗೆ ಮಾತ್ರ ಲೈನಿಂಗ್ ಹಾಕ್ತಾ ಇದ್ದೀನಿ. ಕೆಳಗಡೆ ಅಂಬ್ರೆಲಾ ಸ್ಕರ್ಟ್ಗೆ ನಾನು ಲೈನಿಂಗ್ ಹಾಕ್ತಾ ಇಲ್ಲ. ಬಟ್ಟೆನೇ ಸ್ವಲ್ಪ ತಿಕ್ಕಾಗಿರೋದ್ರಿಂದ ಹಾಗೆ ಸ್ಟಿಚ್ ಮಾಡ್ತಾ ಇದ್ದೀನಿ. ಈಗ ನಾನು ಯಾವ ಮೆಥಡಲ್ಲಿ ಬಟ್ಟೆನ ಫೋಲ್ಡಿಂಗ್ ಹಾಕೋತಾ ಇದ್ದೀನಿ ಇದೇ ಥರನೇ ಹಾಕೊಳ್ಳಿ. ಬಟ್ಟೆ ಕಡಿಮೆ ಇದ್ರೂ ಕೂಡ ಅಡ್ಜಸ್ಟ್ ಆಗುತ್ತೆ. ನಾನಿಲ್ಲಿ ಸ್ಲೀವ್ 3/4 ಇಟ್ಟಿರೋದ್ರಿಂದ ಲೈನಿಂಗ್ ಹಾಕ್ತಾ ಇಲ್ಲ. ಅಕಸ್ಮಾತ್ ನಿಮ್ಗೆ ಏನಾದರೂ ಲೈನಿಂಗ್ ಬೇಕು ಅಂದರೂ ಕೂಡ ಈ ಥರ ಫೋಲ್ಡಿಂಗ್ ಹಾಕೊಳ್ಳೋದ್ರಿಂದ ನೋಡಿ, ಈ ಸೈಡ್ ಪಕ್ಕದ ಸೈಡಲ್ಲಿ ನಿಮಗೆ ಪೀಸ್ ಉಳಿಯುತ್ತಲ್ಲ, ಅದು ನಿಮಗೆ ಸ್ಲೀವ್ಗೆ ಅಡ್ಜಸ್ಟ್ ಆಗುತ್ತೆ. ಹಾಗಾಗಿ ಈ ಥರ ಫೋಲ್ಡಿಂಗ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳಿ, ಬಟ್ಟೆ ಸೇವ್ ಆಗುತ್ತೆ. ಈಗ ನೋಡಿ, ಕರೆಕ್ಟಾಗಿ 11.5ಗೆ ಈ ಥರ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಈ ಕಡೆ ಸೈಡು ಕಟ್ ಮಾಡಿ ಬರುವಂಥ ಪೀಸ್ನ ಸ್ಲೀವ್ಗೆ ಅಡ್ಜಸ್ಟ್ ಮಾಡ್ಬೋದು. ಈಗಿಲ್ಲಿ ನಾನು 3/4 ಅಂದರೆ ಎಲ್ಬೋ ತನಕ, ಎಲ್ಬೋಯಿಂದ ಸ್ವಲ್ಪ ಕೆಳಗೆ 13.5 ನಾನು ಸ್ಲೀವ್ ಲೆಂತ್ ತೊಗೊಳೋದ್ರಿಂದ ನಾನು ಲೈನಿಂಗನ್ನು ಹಾಕೋದಿಲ್ಲ, ಹಾಗೆ ಸ್ಟಿಚ್ ಮಾಡ್ತಾ ಇದ್ದೀನಿ. ಕೆಳಗಡೆ ಮೊದಲು ಲೆವೆಲ್ ಇದೆಯಾ ಅಂತ ನೋಡಿಕೊಂಡು ಸ್ಕೇಲಿಂದ ಲೈನ್ ಹಾಕಿ ಅದನ್ನು ಕಟ್ ಮಾಡ್ಕೋಬೇಕು. ಹಾಗೆಯೇ 1/2 ಇಂಚು ಫೋಲ್ಡಿಂಗಿಗೋಸ್ಕರ ಲೈನ್ ಹಾಕೋಬೇಕು.
ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ತುಂಬಾನೇ ಈಸಿ ಮೆಥಡಲ್ಲೇ ನಾನು ಹೇಳ್ಕೊಡ್ತಾ ಇದ್ದೀನಿ. ಮತ್ತೀಗ ಇನ್ನೊಂದು ಸಲ ಲೆಂತನ್ನು ಚೆಕ್ ಮಾಡ್ಕೋಬೇಕು. ಸೊಂಟದ ಉದ್ದ 15 ಇಂಚಿದೆ, ಅದಕ್ಕೆ ಅರ್ಧ ಇಂಚ್ ಸೇರಿಸ್ಕೋಬೇಕು. ಕೆಳಗಡೆ ಆಲ್ರೆಡಿ ಫೋಲ್ಡಿಂಗ್ಗೆ ಅಂತ ಅರ್ಧ ಇಂಚು ಬಿಟ್ಟಿರ್ತೀವಿ, ಮೇಲ್ಗಡೆ ಕೂಡ ಅರ್ಧ ಇಂಚು ಬಿಡಬೇಕು ಶೋಲ್ಡರ್ ಜಾಯಿಂಟ್ಗೋಸ್ಕರ. ಟೋಟಲ್ 15.5 ತಗೋಬೇಕು ಪೂರ್ತಿ ಉದ್ದ. ಮತ್ತೀಗ ಎದೆಯ ಸುತ್ತಳತೆ 9.5 ನಾವೇನು ಆಗಲೇ ನಾವು ಮೆಜರ್ಮೆಂಟ್ ನೋಡಿದ್ವಿ ಅಲ್ವಾ, 38ಅನ್ನ 4 ಭಾಗ ಮಾಡಿದ್ರೆ 9.5 ಬರುತ್ತೆ. ಅದಕ್ಕೆ ಪ್ಲಸ್ 2 ಸೇರಿಸ್ಕೊಂಡು 11.5ಗೆ ಲೈನನ್ನು ಹಾಕೋಬೇಕು. ಮತ್ತಿಲ್ಲಿ ಸೊಂಟದ ಸುತ್ತಳತೆ 36 ಬರುತ್ತೆ. 36ಅನ್ನ ಕೂಡ 4 ಭಾಗ ಮಾಡ್ಕೋಬೇಕು. 4 ಭಾಗ ಮಾಡ್ಕೊಂಡ್ರೆ 9 ಇಂಚ್ ಬರುತ್ತೆ. ನೋಡಿ, ಬೇಕಿದ್ರೆ ಒಂದು 1/4 ಇಂಚು ಬಿಟ್ಟು ಮತ್ತೆ ಲೈನ್ ಹಾಕೋಬಹುದು, ಏನು ತೊಂದರೆ ಇಲ್ಲ. ನಾವು ಸೈಡು ಸ್ಟಿಚ್ ಹಾಕೋವಾಗ ಬೇಕಾದ್ರೆ ಕರೆಕ್ಟ್ ಮೆಜರ್ಮೆಂಟ್ಗೆ ನಾವು ಕ್ರಾಸ್ ಆಗಿ ಸ್ಟಿಚ್ ಹಾಕೋಬಹುದು. ಸ್ವಲ್ಪ ಲೂಸ್ ಇದ್ರೆ ಬೇಕಾದ್ರೆ ಸ್ಟಿಚ್ ಹಾಕೋಬಹುದು. ಟೈಟ್ ಆಗೋದ್ರೆ ಹೊಲಿಗೆ ಬಿಚ್ಚಬೇಕು, ಮತ್ತೆ ಆಲ್ಟ್ರೇಷನ್ ಮಾಡಬೇಕು, ತುಂಬ ರಿಸ್ಕ್ ಆಗುತ್ತೆ. ಹಾಗಾಗಿನೇ ಒಂದು ಅರ್ಧ ಇಂಚು ಬೇಕಾದ್ರೆ ಪಕ್ಕಕ್ಕೆ ತಗೋಬಹುದು. ಆಮೇಲೆ ನೀವು ಸ್ಟಿಚ್ ಮಾಡುವಾಗ ಕರೆಕ್ಟ್ ಲೈನ್ ನೋಡಿಕೊಂಡು ಇನ್ನೊಂದ್ಸಲ ಮೆಜರ್ಮೆಂಟ್ ನೋಡಿಕೊಂಡು ಸ್ಟಿಚ್ ಹಾಕೋಬಹುದು. ಈಗ ಕತ್ತಿನ ಅಗಲ ನೀವು ಬೋಟ್ ನೆಕ್ ಇಡೋದಾದ್ರೆ ಸಪ್ರೇಟ್ ಮೆಜರ್ಮೆಂಟ್ ಇರುತ್ತೆ, ನಾರ್ಮಲ್ ನೆಕ್ ಇಡೋದಾದ್ರೆ ಸಪ್ರೇಟ್ ಮೆಜರ್ಮೆಂಟ್ ಇರುತ್ತೆ. ನಾನಿಲ್ಲಿ ಕತ್ತಿನ ಅಗಲ 2 ಇಂಚೆ ತಗೋತಾ ಇದ್ದೀನಿ. ಭುಜ 14 ಬಂದಿದೆ, ಅದನ್ನ 4 ಭಾಗ ಮಾಡಿದ್ರೆ 3.5 ಬರುತ್ತೆ. ಅದಕ್ಕೆ ಪ್ಲಸ್ ಅರ್ಧ ಸೇರಿಸ್ಕೊಂಡು 4 ಇಂಚ್ ತಗೊಂಡಿದ್ದೀನಿ. ಕತ್ತಿನ ಅಗಲ ಮತ್ತೆ ಭುಜ ಎರಡನ್ನೂ ಸೇರಿಸಿ ನಾರ್ಮಲ್ ಲೆಂತ್ ನ ತಗೊಂಡಿದ್ದೀನಿ. ಅಂದ್ರೆ ಕತ್ತಿನ ಅಗಲ 2, ಭುಜ 4, 2 ಸೇರಿಸಿ 6 ಆಗುತ್ತೆ. ಪ್ಲಸ್ ಅರ್ಧ ಸೇರಿಸ್ಕೊಂಡು 6.5 ಹಾರ್ಮಲ್ ಲೆಂತ್ ತಗೊಂಡಿದ್ದೀನಿ. ಮತ್ತೆ ಹಾರ್ಮಲ್ ಶೇಪ್ ಬ್ಯಾಕ್ ಸೈಡ್ಗೆ 1.5 ಇಂಚು, ಫ್ರಂಟ್ಗೆ 1 ಇಂಚು, ಈ ತರ ಶೇಪ್ ಹಾಕೊಂಡಿದ್ದೀನಿ. ಈಗ ಸದ್ಯಕ್ಕೆ ಒಂದೇ ಶೇಪ್ ಹಾಕಿರೋದು, ಆಮೇಲೆ ಫ್ರಂಟ್ ಶೇಪ್ ಹಾಕೊಂಡು ನಾನು ಕಟ್ ಮಾಡ್ಕೋತೀನಿ. ಹಾಗೆ ಫ್ರಂಟ್ ನೆಕ್ಕು ಮತ್ತೆ ಬ್ಯಾಕ್ ನೆಕ್ಗೂ ಕೂಡ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನಾನು ನೆಕ್ನ ಇವಾಗಲೇ ಕಟ್ ಮಾಡೋದಿಲ್ಲ, ಆಮೇಲೆ ಶೇಪ್ ಹಾಕಿ ಸ್ಟಿಚಿಂಗ್ ಮಾಡುವಾಗ ಕಟ್ ಮಾಡ್ಕೊಳ್ತೀನಿ. ಈಗ ಕಟಿಂಗ್ ಎಲ್ಲ ಆಯಿತು. ನೋಡಿ, ಎಲ್ಲೆಲ್ಲಿ ನ್ಯಾಚ್ ಪಾಯಿಂಟ್ ಇದೆ ಅಲ್ಲೆಲ್ಲ ನ್ಯಾಚ್ ಹಾಕೊಂಡಿದ್ದೀನಿ. ಮತ್ತೀಗ ಫ್ರಂಟ್ಗೆ ಶೇಪ್ ಹಾಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ತರ 1 ಇಂಚಿಗೆ ಶೇಪ್ ಹಾಕಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಬ್ಯಾಕ್ ಸೈಡ್ಗೆ 1.5 ಇಂಚ್ ತಗೊಂಡಿದ್ದೀನಿ. ಹಾರ್ಮಲ್ ಶೇಪು ಫ್ರಂಟ್ಗೆ 1 ಇಂಚು. ಈ ತರ ನಿಧಾನವಾಗಿ ಕಟ್ ಮಾಡ್ಕೋಬೇಕು. ಇಲ್ಲಿ ಸ್ಲೀವ್ನ ಕಟಿಂಗ್ ಮಾಡ್ತಾ ಇಲ್ಲ, ಲೈನಿಂಗ್ ಹಾಕ್ತಾ ಇಲ್ಲ ಸ್ಲೀವ್ಗೆ, ಹಾಗಾಗಿ ಬಾಡಿ ಪೀಸ್ ಮಾತ್ರ ಕಟ್ ಮಾಡಿರೋದು. ನೆಕ್ ನಮಗೆ ಎಷ್ಟು ಡೀಪ್ ಬೇಕೋ ಅದನ್ನ ನೋಡಿಕೊಂಡು ಮಾರ್ಕ್ ಮಾಡಿ ಶೇಪ್ನ ಕೂಡ ಹಾಕಿ ಇಟ್ಕೋಬೇಕು. ಆದರೆ ಯಾವುದೇ ಕಾರಣಕ್ಕೂ ಕಟಿಂಗ್ ಮಾಡಬಾರ್ದು. ಲೈನಿಂಗ್ ಅಟ್ಯಾಚ್ ಆದಮೇಲೆ ನೆಕ್ ಶೇಪ್ನ ಕಟ್ ಮಾಡ್ಕೋಬೇಕು. ಈ ರೀತಿ ಮಾಡೋದ್ರಿಂದ ನಿಮಗೆ ಶೋಲ್ಡರಲ್ಲಿ ಯಾವುದೇ ರೀತಿ ಶೋಲ್ಡರ್ ಜಾರೋದಾಗಿರಲಿ ಅಥವಾ ಅಗಲ ಆಯಿತು ಸರಿ ಕೂತ್ಕೋತಾ ಇಲ್ಲ ಆ ಥರ ಪ್ರಾಬ್ಲಮ್ ಎಲ್ಲ ಆಗೋದಿಲ್ಲ. ನಾವು ಲೈನಿಂಗ್ ಅಟ್ಯಾಚ್ ಮಾಡೋದಕ್ಕಿಂತ ಮುಂಚೆನೇ ಶೇಪ್ ಕಟ್ ಮಾಡ್ಕೊಂಡ್ರೆ ಲೈನಿಂಗ್ ಅಟ್ಯಾಚ್ ಮಾಡುವಾಗ ಶೋಲ್ಡರಲ್ಲಿ ವೇರಿಯೇಷನ್ ಆಗುತ್ತೆ. ಹಾಗಾಗಿನೇ ಶೇಪ್ ಹಾಕೊಳ್ಳಿ. ಲೈನಿಂಗ್ ಅಟ್ಯಾಚ್ ಎಲ್ಲ ಆದಮೇಲೆ ಒಟ್ಟಿಗೆ ನೆಕ್ ಶೇಪ್ನ ಕಟ್ ಮಾಡಿಕೊಂಡು ನೀವು ನೆಕ್ ಫಿನಿಶಿಂಗ್ನ ಮಾಡ್ಕೋಬಹುದು. ಈಗ ಬ್ಯಾಕ್ ಸೈಡ್ದು ಕೂಡ ಈ ಥರ ಒಂದು ಪಾಟ್ ನೆಕ್ನ ಶೇಪ್ ಮಾಡಿ ಇಟ್ಟಿದ್ದೀನಿ. ಮೇನ್ ಫ್ಯಾಬ್ರಿಕ್ನ ಈಗ ಕಟ್ ಮಾಡ್ಕೋತಾ ಇದ್ದೀನಿ. ನಾವೇನೀಗ ಲೈನಿಂಗ್ನ ಕರೆಕ್ಟ್ ಮೆಜರ್ಮೆಂಟ್ ಮಾಡ್ಕೋಬೇಕು. ಅದೇ ಲೈನಿಂಗ್ ಪೀಸ್ನ ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಟು ಸುತ್ತಲೂ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಬಟ್ಟೆನ ಬಿಟ್ಟು ಕಟ್ ಮಾಡ್ಕೋಬೇಕು. ಈ ರೀತಿ 2 ಪೀಸ್ ಒಟ್ಟಿಗೆ ಇಟ್ಟು ನಾವು ಮೇನ್ ಫ್ಯಾಬ್ರಿಕ್ನು ಕೂಡ ಡಬಲ್ ಫೋಲ್ಡಿಂಗ್ ಹಾಕೊಂಡು ಒಟ್ಟಿಗೆ ಕಟ್ ಮಾಡ್ಕೋಬಹುದು. ಕೆಲಸ ಬೇಗನೆ ಆಗತ್ತೆ. ನೋಡಿ, ಇಷ್ಟೇನೆ, ಮುಗೀತು. ಈಗ ಅಂಬ್ರೆಲಾ ಸ್ಕರ್ಟ್ನ ಕಟ್ ಮಾಡ್ಕೊಳ್ಳೋಣ. ಇದು 2 ಮೀಟರ್ ಇದೆ ಬಟ್ಟೆ. ಇದನ್ನ ಮೊದಲು ಸ್ಕ್ವಯರ್ ಆಗಿ ನಾವು ಫೋಲ್ಡಿಂಗ್ ಹಾಕೊಂಡು ಈ ಚಿಕ್ಕ ಪೀಸ್ನಲ್ಲಿ ನಿಮಗೆ ಫೋಲ್ಡಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಇದೇ ರೀತಿನೇ ಫೋಲ್ಡಿಂಗ್ನ ಹಾಕೋಬೇಕು. ಅಂಬ್ರೆಲಾ ಕಟಿಂಗ್ ಎಲ್ಲದಕ್ಕೂ ಈ ಥರನೇ ಫೋಲ್ಡಿಂಗ್ ಹಾಕಬೇಕು. ಈಗ ನಮಗೆ ಸೊಂಟದ ಅಗಲ ಬೇಕಲ್ವಾ, ಹಾಗಾಗಿ ನಾವು ಬಾಡಿ ಪೀಸ್ ಏನು ಕಟ್ ಮಾಡ್ಕೊಂಡಿದ್ದೀವಲ್ವಾ ನೋಡಿ, ಅದನ್ನ ಈ ಥರ ಇಟ್ಟು ಸೊಂಟದ ಅಗಲನ ಮಾರ್ಕ್ ಮಾಡ್ಕೋಬೇಕು. ಕರೆಕ್ಟಾಗಿ ಒಂದು ಅರ್ಧ ಇಂಚು ನಾವು ಆ ಕಡೆಗೆ ಬಿಡಬೇಕು ಕಚ್ಚಾಗೋಸ್ಕರ. ಮತ್ತೆ ನಾವೇನು ನ್ಯಾಚ್ ಹೊಡೆದಿರ್ತೀವಲ್ಲ ಸೊಂಟದ ಸುತ್ತಳತೆ ನೋಡಿ, ಅದೇ ಅಳತೆಗೆ ಕರೆಕ್ಟಾಗಿ ಈ ಥರ ಲೈನ್ ಹಾಕೊಂಡು ಮಾರ್ಕ್ ಮಾಡ್ಕೋಬೇಕು. ಇದರಿಂದ ನಿಮಗೆ ಸೊಂಟದ ಪೀಸ್ನ ಜಾಯಿನ್ ಮಾಡುವಾಗ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ, ಮತ್ತೆ ವೇರಿಯೇಷನ್ ಕೂಡ ಆಗೋದಿಲ್ಲ. ಸೊಂಟದ ಅಗಲ ಮಾರ್ಕ್ ಮಾಡಿ ಆದಮೇಲೆ ಲೆಂತ್ನ ನೋಡ್ಕೋಬೇಕು. 41ರಲ್ಲಿ 15 ಇಂಚ್ ಲೆಸ್ ಮಾಡಿದ್ರೆ ಇನ್ನ 28 ಉಳಿಯುತ್ತೆ. ಆ 28ಅನ್ನ ನಾವು ಕರೆಕ್ಟಾಗಿ ಅಳತೆ ತಗೋಬೇಕು. ಫಸ್ಟ್ ನೋಡಿ, ನಾವು ಸೊಂಟದ ಅಗಲ ಏನು ಮಾರ್ಕ್ ಮಾಡಿರ್ತೀವಲ್ಲ ಅಲ್ಲಿಂದ ಕೆಳಗೆ ನಮಗೆ ಲೆಂತ್ ಎಷ್ಟು ಬೇಕೋ ಅದನ್ನ ನೋಡಬೇಕು. ಪೂರ್ತಿ ಉದ್ದ 41 ಬಂದಿದೆ ನಂದು. ಅದರಲ್ಲಿ ಮೇಲ್ಗಡೆ ಟಾಪ್ ಪೀಸ್ಗೆ 15 ಇಂಚ್ ಲೆಂತ್ ತಗೊಂಡಿದ್ದೀನಿ. ಅದನ್ನ ಲೆಸ್ ಮಾಡಿದ್ರೆ 28 ಉಳಿಯುತ್ತೆ. 28ಕ್ಕೆ ಮಾರ್ಕ್ ಮಾಡ್ಕೊಳ್ಳಿ. ಅಲ್ಲಿಂದ ಕೆಳಗಡೆ ಕೂಡ ಒಂದು 3 ಇಂಚ್ ಎಕ್ಸ್ಟ್ರಾ ಬಿಡಿ. ಯಾಕಂದ್ರೆ ಲಾಸ್ಟಲ್ಲಿ ನಾವು ಫುಲ್ ಫಿನಿಶಿಂಗ್ ಎಲ್ಲ ಆದಮೇಲೆ ಕೆಳಗಡೆ ಕೆಲವು ಸಲ ಏನಾದರೂ ಸೊಂಟದ ಅಳತೆ ಮಿಸ್ಟೇಕ್ ಮಾಡಿದ್ರೆ ಕೆಳಗಡೆ ಶೇಪಲ್ಲಿ ವೇರಿಯೇಷನ್ ಬರುತ್ತೆ. ಆಗ ಲೆವೆಲ್ ಆಗಿ ಕಟ್ ಮಾಡಬೇಕು ಅಂದರೆ ನಮಗೆ ಪೀಸ್ ಬೇಕಲ್ವಾ, ಹಾಗಾಗಿನೇ ನಮಗೆ ರೆಡಿ ಏನು ಮೆಜರ್ಮೆಂಟ್ ಬೇಕೋ ಅದಕ್ಕಿಂತ 3 ಇಂಚ್ ಎಕ್ಸ್ಟ್ರಾ ತಗೊಳ್ಳಿ.
ಈ ರೀತಿ ಮಾರ್ಕ್ ಮಾಡಿ ಆದ್ಮೇಲೆ ನೋಡಿ ಮೇಲ್ಗಡೆ ತುದಿ ಏನಿರುತ್ತೆ, ಈಗ ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ ನಾನು ಟೇಪ್ ಎಲ್ಲಿಟ್ಟಿದ್ದೀನಿ ಅಂತ. ಅಲ್ಲಿಂದ ಪೂರ್ತಿ ಸರ್ಕಲ್ ಆಗಿ ನೀವು ಮಾರ್ಕ್ ಮಾಡ್ತಾ ಹೋಗ್ಬೇಕು. ಈಗ ಕರೆಕ್ಟಾಗಿ ಶೇಪ್ ಬರುತ್ತೆ ನೋಡಿ. ನಾನು 28ಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೆ. ಅಲ್ಲಿಂದ ಒಂದು 3 ಇಂಚು ಜಾಸ್ತಿ ತಗೊಂಡಿದ್ದೀನಿ. 3 ಅಂದ್ರೆ 3 ಅಥವಾ 4 ಇಂಚೆ ತಗೊಂಡಿದ್ದೀನಿ. 32 ತಗೊಂಡಿದ್ದೀನಿ. 32 ಇಂಚ್ ತಗೊಂಡಿದ್ದೀನಿ ನಾನು. ಈಗ ಅದನ್ನ ಲೆವೆಲ್ ಆಗಿ ಕಟ್ ಮಾಡ್ಕೋಬೇಕು. ನಾವೇನೀಗ ರೌಂಡ್ ಶೇಪಲ್ಲಿ ಮಾರ್ಕ್ ಮಾಡಿರ್ತೀವಲ್ಲ ಹಾಗೇನೆ ಕಟ್ ಮಾಡ್ಬೇಕು. ಬಟ್ಟೆ ತುದಿ ಏನಿರುತ್ತೆ ಅಲ್ಲಿ ನಾವು ಟೇಪ್ ಇಟ್ಕೊಂಡು ಒಂದು ಕೈ ಆ ಕಡೆ ಇಟ್ಕೊಂಡು ಟೇಪ್‌ನ ಮಾತ್ರ ಜರುಗಿಸ್ತಾ ಹೋಗ್ಬೇಕು. ಕೆಳಗಡೆ ಮಾತ್ರ ಟೇಪ್‌ನ ಜರುಗಿಸ್ಕೊಂಡು ಹೋಗ್ಬೇಕು. 32 ಇಂಚ್ ನಮಗೆ ಕರೆಕ್ಟಾಗಿ ಬರೋ ಹಾಗೆ. ಸೈಡಲ್ಲಿ ನಾನು ನಿಮಗೆ ಒಂದು ಪಿಕ್ಚರ್ ಹಾಕಿದ್ದೀನಿ ನೋಡಿ. ಇದು ಅಂಬ್ರೆಲಾ ಕಟಿಂಗ್ ಆಗಿರೋದ್ರಿಂದ, ನಮ್ಮ ಅಂಗಡಿ ಕೂಡ ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ಕ್ಯಾಮ್ರಾ ಆಂಗಲ್ ಎಲ್ಲ ಹೇಗೆ ಇಟ್ಕೋಬೇಕು ಅನ್ನೋದು ನನಗೂ ಕೂಡ ಸರಿಯಾಗಿ ಗೊತ್ತಿಲ್ಲ. ಹಾಗಾಗಿ ಈ ಚಿಕ್ಕ ಪೀಸ್‌ನ ನಿಮಗೆ ನಾನು ಯಾವ ಥರ ಇಲ್ಲಿ ಇಟ್ಕೊಂಡು ಅಂಬ್ರೆಲಾ ಕಟಿಂಗ್ ಮಾಡ್ತಾ ಇದ್ದೀನಿ ಅನ್ನೋದನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ಇದ್ರ ಪ್ರಕಾರ ನಿಮ್ಮ ಮೆಜರ್ಮೆಂಟ್‌ಗೆ ನೀವು ಕರೆಕ್ಟಾಗಿ ಮಾಡ್ಕೋಬೇಕು. ಮೇನ್ ಏನಂದ್ರೆ ನಾವು ಬಟ್ಟೆ ಯಾವ ಥರ ಫೋಲ್ಡ್ ಹಾಕೋತೀವಿ, ಈ ಮೆಜರ್ಮೆಂಟು ಮತ್ತೆ ಮಾರ್ಕಿಂಗನ್ನ ಯಾವ ರೀತಿ ಮಾಡ್ತೀವಿ ಅದಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಬಟ್ಟೆ ಎಷ್ಟೇ ಚಿಕ್ಕದಿರ್ಲಿ, ದೊಡ್ಡದಿರ್ಲಿ, ಚಿಕ್ಕವ್ರಿಗೆ ಹೊಲಿತೀರಾ, ದೊಡ್ಡವ್ರಿಗೆ ಹೊಲಿತೀರಾ ಅದೆಲ್ಲ ಏನೂ ಇಲ್ಲ. ನಾವು ಈ ಥರ ಫೋಲ್ಡಿಂಗ್ ಹಾಕೊಳ್ಳೋದು, ಮಾರ್ಕ್ ಮಾಡೋದು, ಕಟ್ ಮಾಡೋದೇ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಈ ಚಿಕ್ಕ ಪೀಸ್‌ನಲ್ಲಿ ನಾನು ನಿಮಗೆ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ಪಿಕ್ಚರ್‌ನ ಸರಿಯಾಗಿ ಗಮನಿಸ್ಕೊಳ್ಳಿ. ಈಗ ನಂದು ಮಾರ್ಕಿಂಗ್ ಎಲ್ಲ ಆಗಿದೆ ನೋಡಿ. ಅದೇ ಮಾರ್ಕ್ ಮೇಲೆ ನಾನು ಕಟಿಂಗ್ ಮಾಡ್ತಾ ಹೋಗ್ತೀನಿ. ಮೇಲ್ಗಡೆ ಸೊಂಟದ ಅಳತೆ ಏನ್ ಮಾರ್ಕ್ ಮಾಡಿದ್ದೀನಿ ಅದನ್ನು ಕೂಡ ಕಟ್ ಮಾಡ್ಕೋತೀನಿ. ಹಾಗೆ ಕೆಳಗಡೆ ಅಂಬ್ರೆಲಾ ಮಾರ್ಕ್ ಮಾಡಿದ್ದೀನಲ್ವಾ ಅದನ್ನು ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದು ಕಟಿಂಗ್ ಮುಗ್ದಿದೆ. ಸೈಡಲ್ಲಿ ಸ್ವಲ್ಪ ಬಟ್ಟೆ ಹೆಚ್ಚು ಕಡಿಮೆ ಇತ್ತು ಅಂತ ಹೇಳಿ ಅದನ್ನು ಲೆವೆಲ್ ಮಾಡ್ಕೋತಾ ಇದ್ದೀನಿ. ಈಗ ನೀವಿಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ಈ ಥರ ಕುತ್ಕೋಬೇಕು ನಾವು ಅಂಬ್ರೆಲಾ ಕಟಿಂಗ್ ಮಾಡಿದಾಗ. ಆ ಲೈನ್‌ಗಳು ಏನು ಬರುತ್ತಲ್ವಾ ನೋಡಿ, ಬಟ್ಟೆ ಕ್ರಾಸ್ ಆಗಿರಬೇಕು. ಆಗ ನಮಗೆ ಈ ಥರ ಲೈನ್‌ಗಳು ಕುತ್ಕೊಳ್ಳುತ್ತೆ. ತುಂಬ ಚೆನ್ನಾಗಿ ಬರುತ್ತೆ. ಅಂಬ್ರೆಲಾ ಕಟಿಂಗ್ ಮತ್ತೆ ಸ್ಟಿಚಿಂಗ್ ತುಂಬಾ ಈಸಿ. ಬಟ್ಟೆ ಫೋಲ್ಡಿಂಗ್ ಮೆಥಡ್ ಅನ್ನು ನಾವು ನೀಟಾಗಿ ತಿಳ್ಕೋಬೇಕು ಅಷ್ಟೇನೆ. ಈಗ ನಾನು ಸ್ಲೀವ್ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ಲೀವ್ ನಾನು 3/4 ಲೆಂತ್ ಇಡ್ತಾ ಇರೋದು. ಅಂದ್ರೆ ಎಲ್ಬೋಗಿಂತ ಸ್ವಲ್ಪ ಕೆಳಗೆ 13.5 ತಗೋತಾ ಇದ್ದೀನಿ. ತುಂಬಾ ಉದ್ದನೂ ಬೇಡ, ಚಿಕ್ಕದು ಬೇಡ. ತುಂಬಾ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಕೆಳಗಡೆ ಎಲ್ಲ ಬಟ್ಟೆ ಹೆಚ್ಚು ಕಡಿಮೆ ಇರುತ್ತಲ್ವಾ ಅದನ್ನ ಲೆವೆಲ್ ಆಗಿ ಲೈನ್ ಹಾಕೊಂಡು ಕಟ್ ಮಾಡ್ಕೋಬೇಕು. ಹಾಗೆ ತೋಳಿನ ಉದ್ದ ಎಷ್ಟಿರುತ್ತೆ ಅದನ್ನು ಕೂಡ ನೋಡ್ಕೋಬೇಕು. 13.5 ಇದೆ. ಕೆಳಗಡೆ ಅರ್ಧ ಇಂಚು ಫೋಲ್ಡಿಂಗ್ ಹೋಗುತ್ತೆ. ಹಾಗೆ ಪೂರ್ತಿ ಲೆಂತ್ ಅನ್ನ ತಗೊಂಡು ಅರ್ಧ ಇಂಚ್ ಎಕ್ಸ್ಟ್ರಾ ತಗೋಬೇಕು. ತೋಳಿನ ಪೂರ್ತಿ ಉದ್ದ 13.5 ಬರ್ತಾ ಇದೆ. ಮೇಲ್ಗಡೆ ಅರ್ಧ ಇಂಚು, ಕೆಳಗಡೆ ಅರ್ಧ ಇಂಚು ಎಕ್ಸ್ಟ್ರಾ ತಗೊಂಡು ಈ ತರ ಮಾರ್ಕ್ ಮಾಡ್ಕೋಬೇಕು. ಸ್ಲೀವ್ ಲೆಂತ್ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಸ್ಲೀವ್ ಡೌನಿಂಗಿಗೋಸ್ಕರ 3.5 ಅಥವಾ ಅದಕ್ಕಿಂತ ಜಾಸ್ತಿ 3.25 ಕೂಡ ತಗೋಬಹುದು, ಚೆನ್ನಾಗಿ ಬರುತ್ತೆ. ಹಾಗೆ ಸ್ಲೀವ್ ಡೌನಿಂಗಿಗೋಸ್ಕರ ನೋಡಿ ಈ ರೀತಿ ನಾವು ಬಾಡಿ ಪೀಸ್ ಏನು ಕಟ್ ಮಾಡಿರ್ತೀವಲ್ಲ ಅದರ ಹಾರ್ಮಲ್ಲಿಂದ ಈ ತರ ಕ್ರಾಸ್ ಆಗಿ ನೋಡಬೇಕು. 7.5 ಬರ್ತಾ ಇದೆ. ನೀವು ಬ್ಲೌಸ್ಗೂ ಕೂಡ ಈ ಮೆಥಡ್ನ ಯೂಸ್ ಮಾಡಿ. ಇದರಿಂದ ಏನಾಗುತ್ತೆ, ಸ್ಲೀವ್ ರೌಂಡಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ಕುತ್ಕೊಳ್ಳುತ್ತೆ. ಮತ್ತೆ ಯಾವುದೇ ರೀತಿ ಸ್ಲೀವ್ ಅಟ್ಯಾಚ್ ಮಾಡಿದಾಗ ವೇರಿಯೇಷನ್ ಕೂಡ ಬರೋದಿಲ್ಲ. ಈ ತರ ಮಾರ್ಕ್ ಮಾಡ್ಕೋಬೇಕು. ನಾವು 3/4 ಸ್ಲೀವ್ ಇಡ್ತೀವಿ ಅಂದ್ರೆ ಸ್ಲೀವ್ ಮಿಡಿಲ್ ಅಲ್ಲಿ ಮತ್ತೆ ಕೊನೆಯಲ್ಲಿ ಎರಡೂ ಕಡೆನೂ ಕೂಡ ಅವ್ರ ಬಾಡಿ ಮೆಜರ್ಮೆಂಟ್ ತಗೊಳ್ಳುವಾಗ ತೋಳಿನ ಅಳತೆ ತಗೋಬೇಕಾಗತ್ತೆ. ಅದೇ ತರ ಮಾರ್ಕ್ ಮಾಡ್ಕೊಂಡು ಲೈನ್ ಹಾಕೋಬೇಕು. ಇಲ್ಲಿ ಸ್ವಲ್ಪ ಮಾರ್ಕಿಂಗ್ ಚಾಕ್ ನಾನು ಯೆಲ್ಲೋ ಕಲರ್ ಯೂಸ್ ಮಾಡಿದ್ದೀನಿ. ಹಾಗಾಗಿ ಲೈಟ್ ಕಲರ್ ಆಗಿರೋದ್ರಿಂದ ನಿಮಗೆ ಮಾರ್ಕಿಂಗ್ ಹೇಗೆ ಕಾಣಿಸ್ತಾ ಇದೆ ನನಗೆ ಗೊತ್ತಿಲ್ಲ. ಆದಷ್ಟು ಸ್ವಲ್ಪ ಹತ್ತಿರದಿಂದನೂ ತೋರಿಸೋದಕ್ಕೆ ಟ್ರೈ ಮಾಡಿದ್ದೀನಿ, ನೋಡ್ಬೋದು ನೀವು. ಇದು ನಮಗೆ ಸ್ಲೀವ್ ಜಾಯಿನ್ ಮಾಡೋದಕ್ಕೆ ರೆಡಿ ಲೈನ್. ಇಲ್ಲಿಂದ 1 ಅಥವಾ 1.5 ಅಥವಾ 2 ಇಂಚು ಕಚ್ಚಾಗೋಸ್ಕರ ನಿಮ್ಮಿಷ್ಟ, ಬಟ್ಟೆ ಹೇಗಿರುತ್ತೋ ಆ ರೀತಿ ಎಕ್ಸ್ಟ್ರಾ ತಗೋಬಹುದು. ನಾನು ಕೂಡ 1.5 ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೀನಿ. ಈಗ ಸ್ಲೀವ್ನ ಕಟಿಂಗ್ ಮಾಡ್ಕೋತಾ ಇದ್ದೀನಿ. ಕಂಪ್ಲೀಟ್ ಆಗಿ ಅಂಬ್ರೆಲಾ ಚೂಡಿದಾರ್ ಟಾಪ್ ಕಟಿಂಗ್
ಮುಗ್ದಿದೆ. ಇದಿಷ್ಟೇನೆ, ತುಂಬಾನೇ ಈಸಿ ಮೆಥಡು. ಟ್ರೈ ಮಾಡಿ. ಒಂದ್ಸಲ ಅರ್ಥ ಆಗ್ಲಿಲ್ಲ ಅಂದ್ರೆ 2-3 ಸಲ ವಿಡಿಯೋ ನೋಡಿ, ಖಂಡಿತ ನಿಮಗೆ ಅರ್ಥ ಆಗುತ್ತೆ. ಯಾಕಂದ್ರೆ ಅಷ್ಟು ಈಸಿ ಮೆಥಡಲ್ಲಿ ನಾನು ಎಕ್ಸ್‌ಪ್ಲೈನ್ ಮಾಡಿದ್ದೀನಿ. ಈಗ ನೋಡಿ ನಾವೇನ್ ಕಟ್ ಮಾಡ್ಕೊಂಡಿದೀವಿ, ಇದ್ರ ಮೇಲೆ ನಾವು ಕಟ್ ಮಾಡಿರುವಂತ ಲೈನಿಂಗ್ ಪೀಸು ಮತ್ತೆ ಮೇನ್ ಫ್ಯಾಬ್ರಿಕ್ ಅನ್ನ ಜೊತೆನಲ್ಲಿ ಈ ತರ ಇಟ್ಕೊಂಡು ಮಧ್ಯದಲ್ಲಿ ಒಂದು ಡಮ್ಮಿ ಸ್ಟಿಚ್ ಹಾಕೋಬೇಕು. ಅಂದ್ರೆ ಲಾಂಗ್ ಸ್ಟಿಚ್ ಅನ್ನ, ಲೂಸ್ ಸ್ಟಿಚ್ ಅನ್ನ ಹಾಕೊಂಡು ಸುತ್ತಲೂ ಕೂಡ ಸ್ಟಿಚ್ ಹಾಕಿ ಅಟ್ಯಾಚ್ ಮಾಡ್ಕೋಬೇಕು. ಈ ತರ ಮಾಡೋದ್ರಿಂದ ಲೈನಿಂಗ್ ಜರುಗೋದಿಲ್ಲ ಮತ್ತೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಅಟ್ಯಾಚ್ ಮಾಡಾದ್ಮೇಲೆ ಎಕ್ಸ್ಟ್ರಾ ಪೀಸಸ್ ಎಲ್ಲ ಕಟ್ ಮಾಡಬೇಕು. ಈಗ ನೋಡಿ ನಾನು ನೆಕ್ಕು ಕೂಡ ಅಷ್ಟೇನೆ ಹಾಗೆ ಹೊಲ್ದು ಟರ್ನ್ ಮಾಡ್ಕೊಂಡಿದ್ದೀನಿ, ಕಿನಾರಿ ಹಾಕಿದ್ದೀನಿ. ನೆಕ್ ಪೀಸ್ ಏನು ಕೊಟ್ಟಿಲ್ಲ. ಹಾಗೆ ಬ್ಯಾಕ್ ಸೈಡ್ ಪಾಟ್ ನೆಕ್ ಇಟ್ಟಿದ್ರಿಂದ ಟ್ಯಾಗ್ ಇಟ್ಟಿದ್ದೀನಿ. ಇಲ್ಲ ಅಂದ್ರೆ 3/4 ಸ್ಲೀವ್ ಇಟ್ಟಿರ್ತೀವಲ್ವಾ, ಶೋಲ್ಡರ್ ಜಾರುತ್ತೆ, ಹಾಗಾಗಿ ಟ್ಯಾಗ್ ಇಟ್ಟಿದ್ದೀನಿ. ಅಥವಾ ಟ್ಯಾಗ್ ಬೇಡ ಅಂದ್ರೆ ನೆಕ್ ಡೀಪ್ನ ಕಡಿಮೆ ಮಾಡ್ಕೋಬೇಕು. ಬ್ಯಾಕ್ ಸೈಡ್ದು ನೆಕ್ ಡೀಪನ್ನ ಕಡಿಮೆ ಮಾಡ್ಕೋಬೇಕು. ಆಗ ಯಾವುದೇ ಕಾರಣಕ್ಕೂ ನಾವು ತುಂಬಾ ಲಾಂಗ್ ಸ್ಲೀವ್ನ ಇಟ್ಟರು ಕೂಡ ಶೋಲ್ಡರ್ ಡ್ರಾಪ್ ಆಗೋದಿಲ್ಲ. ತುಂಬಾ ಚೆನ್ನಾಗಿ ಪರ್ಫೆಕ್ಟ್ ಆಗಿ ಬರುತ್ತೆ. ಮತ್ತೀಗ ಇದನ್ನ ಸ್ಲೀವ್ ಅಟ್ಯಾಚ್ ಮಾಡಿ ಸೈಡ್ ಜಾಯಿನ್ ಮಾಡಿಕೊಂಡು ಪೂರ್ತಿ ಫಿನಿಶಿಂಗ್ ಮಾಡಬೇಕು. ಅದು ಸ್ಟಿಚಿಂಗ್ ವಿಡಿಯೋ ಕೂಡ ಕಂಪ್ಲೀಟ್ ಆಗಿ ಮಾಡಿದ್ದೆ. ಫೋನ್ ಏನೋ ಪ್ರಾಬ್ಲಮ್ ಆಗಿ ಆ ವಿಡಿಯೋ ಅನ್ಎಕ್ಸ್ಪೆಕ್ಟೆಡ್ ಆಗಿ ಡೆಲೀಟ್ ಆಗ್ಬಿಡ್ತು. ಹಾಗಾಗಿ ಕಟಿಂಗ್ ವಿಡಿಯೋನ ಮಾತ್ರ ನಾನು ಇದ್ರಲ್ಲಿ ಶೇರ್ ಮಾಡಿದ್ದೀನಿ. ಖಂಡಿತ ಮುಂದಿನ ವಿಡಿಯೋಗಳಲ್ಲಿ ಈ ತರ ಟಾಪ್ನ ಕಂಪ್ಲೀಟ್ ಸ್ಟಿಚಿಂಗ್ ವಿಡಿಯೋ ಕೂಡ ನಿಮಗೆ ಶೇರ್ ಮಾಡ್ತೀನಿ. ಈ ಟಾಪ್ ಮತ್ತೆ ಕಲರ್ ಕಾಂಬಿನೇಷನ್ ಹೇಗಿದೆ, ಕಟಿಂಗ್ ನಿಮ್ಗೆ ಅರ್ಥ ಆಯ್ತಾ ಅನ್ನೋದನ್ನ ತಪ್ಪದೆ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಹೋಗ್ಬರ್ಲಾ?